ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಇವತ್ತಿನ ಎಸ್ಐಟಿ ಕಾರ್ಯಾಚರಣೆ ಬಹಳ ಕುತೂಹಲ ಇದೆ. ಆದ್ರೆ ಇವತ್ತಿನ ಎಸ್ಐಟಿ ಕಾರ್ಯಾಚರಣೆ ಅನಿಶ್ಚಿತ. ಇನ್ನೂ ಕೂಡ ಒಂದು ರೀತಿಯ ಗೊಂದಲದಲ್ಲೇ ಇರುವಂತೆ ಅನ್ನಿಸ್ತಾ ಇದೆ, ಕಾಣಿಸ್ತಾ ಇದೆ. ಎಸ್ಐಟಿ ಕಚೇರಿಯಿಂದ ಅಧಿಕಾರಿಗಳು ತೆರಳುತ್ತಾ ಇದ್ದಾರೆ. ಫಾರೆನ್ಸಿಕ್ ಅಧಿಕಾರಿಗಳು, ಶ್ವಾನದಳ ಕೂಡ ವಾಪಸ್ ಆಗ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇನ್ನೂ ಕೂಡ ಎಸಿ ಬಂದಿಲ್ಲ. ಹಾಗಾದ್ರೆ ಏನ್ ನಡೀತಾ ಇದೆ ಅನ್ನುವಂತ ಪ್ರಶ್ನೆಗಳು ಸಾಮಾನ್ಯವಾಗಿ ಮೂಡುತ್ತೆ. ಎಸ್ಐಟಿ ಕಚೇರಿಯಿಂದ ಅಧಿಕಾರಿಗಳು ಈಗ ವಾಪಸ್ ತೆರಳುತ್ತಾ ಇರೋದು. ಫಾರೆನ್ಸಿಕ್ ಅಧಿಕಾರಿಗಳು, ಶ್ವಾನದಳ ಕೂಡ ವಾಪಸ್ ಆಗಿದೆ. ಹಾಗಾದ್ರೆ ಇವತ್ತಿನ ಉತ್ಖನನ ಅಥವಾ ಇವತ್ತು ಆತ ಮತ್ತಷ್ಟು ಜಾಗಗಳನ್ನ ತೋರಿಸ್ತಾನೆ ಅಂತ ಹೇಳಲಾಗಿತ್ತು. ಹಾಗಾದ್ರೆ ಆ ರೀತಿ ಆಗೋದಿಲ್ವಾ? ಸ್ಪಾಟ್ ನಂಬರ್ 18 ಪ್ರಶ್ನೆ ಏನ್? ಹಾಗಾದ್ರೆ ಅಲ್ಲಿ ಉತ್ಖನನ ನಡೆಯೋದಿಲ್ವಾ, ಮಹಜರು ನಡೆಯೋದಿಲ್ವಾ ಅನ್ನುವಂತ ಪ್ರಶ್ನೆಗಳು ಇನ್ನೂ ಕೂಡ ಅನಿಶ್ಚಿತ. ಇನ್ನೂ ಕೂಡ ಏನ್ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇನ್ನೂ ಕೂಡ ಎಸಿ ಬಂದಿಲ್ಲ. ಹಾಗಾದ್ರೆ ಇವತ್ತಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂತ ಪ್ರಶ್ನೆಗಳು ಇನ್ನೂ ಇದೆ. ಕುತೂಹಲ ಹಾಗೇ ಇದೆ. ಯಾವ ರೀತಿಯಾಗಿ ನಡೆಯುತ್ತೆ ಹಾಗಾದ್ರೆ ಕಾರ್ಯಾಚರಣೆ? ಈ 13ನೇ ಸ್ಪಾಟ್ ಬಳಿಕ ನಡೀತಾ ಇರೋದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಬೇಸ್ ನಲ್ಲಿ ನಡೀತಾ ಇದೆ. ಅದರಲ್ಲೂ ಈ ಸ್ಪಾಟ್ ನಂಬರ್ 18 ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ. ಯಾವ್ದಾಗಿರುತ್ತೆ ಅನ್ನುವಂಥದ್ದು, ಆತ ಬುರುಡೆ ತಂದ ಸ್ಥಳ ಆಗಿರುತ್ತಾ ಅಥವಾ ಬೇರೆ ಆಗಿರುತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಇವತ್ತಿನ ಎಸ್ಐಟಿ ಕಾರ್ಯಾಚರಣೆ ಬಹಳ ಕುತೂಹಲ ಇದೆ. ಆದ್ರೆ ಇವತ್ತಿನ ಎಸ್ಐಟಿ ಕಾರ್ಯಾಚರಣೆ ಅನಿಶ್ಚಿತ. ಇನ್ನೂ ಕೂಡ ಒಂದು ರೀತಿಯ ಗೊಂದಲದಲ್ಲೇ ಇರುವಂತೆ ಅನ್ನಿಸ್ತಾ ಇದೆ, ಕಾಣಿಸ್ತಾ ಇದೆ. ಎಸ್ಐಟಿ ಕಚೇರಿಯಿಂದ ಅಧಿಕಾರಿಗಳು ತೆರಳುತ್ತಾ ಇದ್ದಾರೆ. ಫಾರೆನ್ಸಿಕ್ ಅಧಿಕಾರಿಗಳು, ಶ್ವಾನದಳ ಕೂಡ ವಾಪಸ್ ಆಗ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇನ್ನೂ ಕೂಡ ಎಸಿ ಬಂದಿಲ್ಲ. ಹಾಗಾದ್ರೆ ಏನ್ ನಡೀತಾ ಇದೆ ಅನ್ನುವಂತ ಪ್ರಶ್ನೆಗಳು ಸಾಮಾನ್ಯವಾಗಿ ಮೂಡುತ್ತೆ. ಎಸ್ಐಟಿ ಕಚೇರಿಯಿಂದ ಅಧಿಕಾರಿಗಳು ಈಗ ವಾಪಸ್ ತೆರಳುತ್ತಾ ಇರೋದು. ಫಾರೆನ್ಸಿಕ್ ಅಧಿಕಾರಿಗಳು, ಶ್ವಾನದಳ ಕೂಡ ವಾಪಸ್ ಆಗಿದೆ. ಹಾಗಾದ್ರೆ ಇವತ್ತಿನ ಉತ್ಖನನ ಅಥವಾ ಇವತ್ತು ಆತ ಮತ್ತಷ್ಟು ಜಾಗಗಳನ್ನ ತೋರಿಸ್ತಾನೆ ಅಂತ ಹೇಳಲಾಗಿತ್ತು. ಹಾಗಾದ್ರೆ ಆ ರೀತಿ ಆಗೋದಿಲ್ವಾ? ಸ್ಪಾಟ್ ನಂಬರ್ 18 ಪ್ರಶ್ನೆ ಏನ್? ಹಾಗಾದ್ರೆ ಅಲ್ಲಿ ಉತ್ಖನನ ನಡೆಯೋದಿಲ್ವಾ, ಮಹಜರು ನಡೆಯೋದಿಲ್ವಾ ಅನ್ನುವಂತ ಪ್ರಶ್ನೆಗಳು ಇನ್ನೂ ಕೂಡ ಅನಿಶ್ಚಿತ. ಇನ್ನೂ ಕೂಡ ಏನ್ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇನ್ನೂ ಕೂಡ ಎಸಿ ಬಂದಿಲ್ಲ. ಹಾಗಾದ್ರೆ ಇವತ್ತಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂತ ಪ್ರಶ್ನೆಗಳು ಇನ್ನೂ ಇದೆ. ಕುತೂಹಲ ಹಾಗೇ ಇದೆ. ಯಾವ ರೀತಿಯಾಗಿ ನಡೆಯುತ್ತೆ ಹಾಗಾದ್ರೆ ಕಾರ್ಯಾಚರಣೆ? ಈ 13ನೇ ಸ್ಪಾಟ್ ಬಳಿಕ ನಡೀತಾ ಇರೋದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಬೇಸ್ ನಲ್ಲಿ ನಡೀತಾ ಇದೆ. ಅದರಲ್ಲೂ ಈ ಸ್ಪಾಟ್ ನಂಬರ್ 18 ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ. ಯಾವ್ದಾಗಿರುತ್ತೆ ಅನ್ನುವಂಥದ್ದು, ಆತ ಬುರುಡೆ ತಂದ ಸ್ಥಳ ಆಗಿರುತ್ತಾ ಅಥವಾ ಬೇರೆ ಆಗಿರುತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಇವತ್ತಿನ ಎಸ್ಐಟಿ ಕಾರ್ಯಾಚರಣೆ ಬಹಳ ಕುತೂಹಲ ಇದೆ. ಆದ್ರೆ ಇವತ್ತಿನ ಎಸ್ಐಟಿ ಕಾರ್ಯಾಚರಣೆ ಅನಿಶ್ಚಿತ. ಇನ್ನೂ ಕೂಡ ಒಂದು ರೀತಿಯ ಗೊಂದಲದಲ್ಲೇ ಇರುವಂತೆ ಅನ್ನಿಸ್ತಾ ಇದೆ, ಕಾಣಿಸ್ತಾ ಇದೆ. ಎಸ್ಐಟಿ ಕಚೇರಿಯಿಂದ ಅಧಿಕಾರಿಗಳು ತೆರಳುತ್ತಾ ಇದ್ದಾರೆ. ಫಾರೆನ್ಸಿಕ್ ಅಧಿಕಾರಿಗಳು, ಶ್ವಾನದಳ ಕೂಡ ವಾಪಸ್ ಆಗ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇನ್ನೂ ಕೂಡ ಎಸಿ ಬಂದಿಲ್ಲ. ಹಾಗಾದ್ರೆ ಏನ್ ನಡೀತಾ ಇದೆ ಅನ್ನುವಂತ ಪ್ರಶ್ನೆಗಳು ಸಾಮಾನ್ಯವಾಗಿ ಮೂಡುತ್ತೆ. ಎಸ್ಐಟಿ ಕಚೇರಿಯಿಂದ ಅಧಿಕಾರಿಗಳು ಈಗ ವಾಪಸ್ ತೆರಳುತ್ತಾ ಇರೋದು. ಫಾರೆನ್ಸಿಕ್ ಅಧಿಕಾರಿಗಳು, ಶ್ವಾನದಳ ಕೂಡ ವಾಪಸ್ ಆಗಿದೆ. ಹಾಗಾದ್ರೆ ಇವತ್ತಿನ ಉತ್ಖನನ ಅಥವಾ ಇವತ್ತು ಆತ ಮತ್ತಷ್ಟು ಜಾಗಗಳನ್ನ ತೋರಿಸ್ತಾನೆ ಅಂತ ಹೇಳಲಾಗಿತ್ತು. ಹಾಗಾದ್ರೆ ಆ ರೀತಿ ಆಗೋದಿಲ್ವಾ? ಸ್ಪಾಟ್ ನಂಬರ್ 18 ಪ್ರಶ್ನೆ ಏನ್? ಹಾಗಾದ್ರೆ ಅಲ್ಲಿ ಉತ್ಖನನ ನಡೆಯೋದಿಲ್ವಾ, ಮಹಜರು ನಡೆಯೋದಿಲ್ವಾ ಅನ್ನುವಂತ ಪ್ರಶ್ನೆಗಳು ಇನ್ನೂ ಕೂಡ ಅನಿಶ್ಚಿತ. ಇನ್ನೂ ಕೂಡ ಏನ್ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇನ್ನೂ ಕೂಡ ಎಸಿ ಬಂದಿಲ್ಲ. ಹಾಗಾದ್ರೆ ಇವತ್ತಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂತ ಪ್ರಶ್ನೆಗಳು ಇನ್ನೂ ಇದೆ. ಕುತೂಹಲ ಹಾಗೇ ಇದೆ. ಯಾವ ರೀತಿಯಾಗಿ ನಡೆಯುತ್ತೆ ಹಾಗಾದ್ರೆ ಕಾರ್ಯಾಚರಣೆ? ಈ 13ನೇ ಸ್ಪಾಟ್ ಬಳಿಕ ನಡೀತಾ ಇರೋದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಬೇಸ್ ನಲ್ಲಿ ನಡೀತಾ ಇದೆ. ಅದರಲ್ಲೂ ಈ ಸ್ಪಾಟ್ ನಂಬರ್ 18 ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ. ಯಾವ್ದಾಗಿರುತ್ತೆ ಅನ್ನುವಂಥದ್ದು, ಆತ ಬುರುಡೆ ತಂದ ಸ್ಥಳ ಆಗಿರುತ್ತಾ ಅಥವಾ ಬೇರೆ ಆಗಿರುತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಇವತ್ತಿನ ಎಸ್ಐಟಿ ಕಾರ್ಯಾಚರಣೆ ಬಹಳ ಕುತೂಹಲ ಇದೆ. ಆದ್ರೆ ಇವತ್ತಿನ ಎಸ್ಐಟಿ ಕಾರ್ಯಾಚರಣೆ ಅನಿಶ್ಚಿತ. ಇನ್ನೂ ಕೂಡ
ಒಂದು ರೀತಿಯ ಗೊಂದಲದಲ್ಲೇ ಇರುವಂತೆ ಅನ್ನಿಸ್ತಾ ಇದೆ, ಕಾಣಿಸ್ತಾ ಇದೆ. ಎಸ್ಐಟಿ ಕಚೇರಿಯಿಂದ ಅಧಿಕಾರಿಗಳು ತೆರಳುತ್ತಾ ಇದ್ದಾರೆ. ಫಾರೆನ್ಸಿಕ್ ಅಧಿಕಾರಿಗಳು, ಶ್ವಾನದಳ ಕೂಡ ವಾಪಸ್ ಆಗ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇನ್ನೂ ಕೂಡ ಎಸಿ ಬಂದಿಲ್ಲ. ಹಾಗಾದ್ರೆ ಏನ್ ನಡೀತಾ ಇದೆ ಅನ್ನುವಂತ ಪ್ರಶ್ನೆಗಳು ಸಾಮಾನ್ಯವಾಗಿ ಮೂಡುತ್ತೆ. ಎಸ್ಐಟಿ ಕಚೇರಿಯಿಂದ ಅಧಿಕಾರಿಗಳು ಈಗ ವಾಪಸ್ ತೆರಳುತ್ತಾ ಇರೋದು. ಫಾರೆನ್ಸಿಕ್ ಅಧಿಕಾರಿಗಳು, ಶ್ವಾನದಳ ಕೂಡ ವಾಪಸ್ ಆಗಿದೆ. ಹಾಗಾದ್ರೆ ಇವತ್ತಿನ ಉತ್ಖನನ ಅಥವಾ ಇವತ್ತು ಆತ ಮತ್ತಷ್ಟು ಜಾಗಗಳನ್ನ ತೋರಿಸ್ತಾನೆ ಅಂತ ಹೇಳಲಾಗಿತ್ತು. ಹಾಗಾದ್ರೆ ಆ ರೀತಿ ಆಗೋದಿಲ್ವಾ? ಸ್ಪಾಟ್ ನಂಬರ್ 18 ಪ್ರಶ್ನೆ ಏನ್? ಹಾಗಾದ್ರೆ ಅಲ್ಲಿ ಉತ್ಖನನ ನಡೆಯೋದಿಲ್ವಾ, ಮಹಜರು ನಡೆಯೋದಿಲ್ವಾ ಅನ್ನುವಂತ ಪ್ರಶ್ನೆಗಳು ಇನ್ನೂ ಕೂಡ ಅನಿಶ್ಚಿತ. ಇನ್ನೂ ಕೂಡ ಏನ್ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇನ್ನೂ ಕೂಡ ಎಸಿ ಬಂದಿಲ್ಲ. ಹಾಗಾದ್ರೆ ಇವತ್ತಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂತ ಪ್ರಶ್ನೆಗಳು ಇನ್ನೂ ಇದೆ, ಕುತೂಹಲ ಹಾಗೆ ಇದೆ. ಯಾವ ರೀತಿಯಾಗಿ ನಡೆಯುತ್ತೆ ಹಾಗಾದ್ರೆ ಕಾರ್ಯಾಚರಣೆ? ಈ 13ನೇ ಸ್ಪಾಟ್ ಬಳಿಕ ನಡೀತಾ ಇರೋದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಬೇಸ್ ನಲ್ಲಿ ನಡೀತಾ ಇದೆ. ಅದರಲ್ಲೂ ಈ ಸ್ಪಾಟ್ ನಂಬರ್ 18 ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ. ಯಾವ್ದಾಗಿರುತ್ತೆ ಅನ್ನುವಂಥದ್ದು, ಆತ ಬುರುಡೆ ತಂದ ಸ್ಥಳ ಆಗಿರುತ್ತಾ ಅಥವಾ ಬೇರೆ ಆಗಿರುತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದೆ. ಎಕ್ಸ್ಪೆಕ್ಟೆಡ್ ಬೇಸ್ ನಲ್ಲಿ ನಡೀತಾ ಇದೆ. ಅದರಲ್ಲೂ ಈ ಸ್ಪಾಟ್ ನಂಬರ್ 18 ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ. ಯಾವ್ದಾಗಿರುತ್ತೆ ಅನ್ನುವಂಥದ್ದು, ಆತ ಬುರುಡೆ ತಂದ ಸ್ಥಳ ಆಗಿರುತ್ತಾ ಅಥವಾ ಬೇರೆ ಆಗಿರುತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಇವತ್ತಿನ ಎಸ್ಐಟಿ ಕಾರ್ಯಾಚರಣೆ ಬಹಳ ಕುತೂಹಲ ಇದೆ. ಆದ್ರೆ ಇವತ್ತಿನ ಎಸ್ಐಟಿ ಕಾರ್ಯಾಚರಣೆ ಅನಿಶ್ಚಿತ. ಇನ್ನೂ ಕೂಡ ಒಂದು ರೀತಿಯ ಗೊಂದಲದಲ್ಲೇ ಇರುವಂತೆ ಅನ್ನಿಸ್ತಾ ಇದೆ, ಕಾಣಿಸ್ತಾ ಇದೆ. ಎಸ್ಐಟಿ ಕಚೇರಿಯಿಂದ ಅಧಿಕಾರಿಗಳು ತೆರಳುತ್ತಾ ಇದ್ದಾರೆ. ಫಾರೆನ್ಸಿಕ್ ಅಧಿಕಾರಿಗಳು, ಶ್ವಾನದಳ ಕೂಡ ವಾಪಸ್ ಆಗ್ತಾ ಇದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇನ್ನೂ ಕೂಡ ಎಸಿ ಬಂದಿಲ್ಲ. ಹಾಗಾದ್ರೆ ಏನ್ ನಡೀತಾ ಇದೆ ಅನ್ನುವಂತ ಪ್ರಶ್ನೆಗಳು ಸಾಮಾನ್ಯವಾಗಿ ಮೂಡುತ್ತೆ. ಎಸ್ಐಟಿ ಕಚೇರಿಯಿಂದ ಅಧಿಕಾರಿಗಳು ಈಗ ವಾಪಸ್ ತೆರಳುತ್ತಾ ಇರೋದು. ಫಾರೆನ್ಸಿಕ್ ಅಧಿಕಾರಿಗಳು, ಶ್ವಾನದಳ ಕೂಡ ವಾಪಸ್ ಆಗಿದೆ. ಹಾಗಾದ್ರೆ ಇವತ್ತಿನ ಉತ್ಖನನ ಅಥವಾ ಇವತ್ತು ಆತ ಮತ್ತಷ್ಟು ಜಾಗಗಳನ್ನ ತೋರಿಸ್ತಾನೆ ಅಂತ ಹೇಳಲಾಗಿತ್ತು. ಹಾಗಾದ್ರೆ ಆ ರೀತಿ ಆಗೋದಿಲ್ವಾ? ಸ್ಪಾಟ್ ನಂಬರ್ 18 ಪ್ರಶ್ನೆ ಏನ್? ಹಾಗಾದ್ರೆ ಅಲ್ಲಿ ಉತ್ಖನನ ನಡೆಯೋದಿಲ್ವಾ, ಮಹಜರು ನಡೆಯೋದಿಲ್ವಾ ಅನ್ನುವಂತ ಪ್ರಶ್ನೆಗಳು ಇನ್ನೂ ಕೂಡ ಅನಿಶ್ಚಿತ. ಇನ್ನೂ ಕೂಡ ಏನ್ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಇನ್ನೂ ಕೂಡ ಎಸಿ ಬಂದಿಲ್ಲ. ಹಾಗಾದ್ರೆ ಇವತ್ತಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂತ ಪ್ರಶ್ನೆಗಳು ಇನ್ನೂ ಇದೆ, ಕುತೂಹಲ ಹಾಗೆ ಇದೆ. ಯಾವ ರೀತಿಯಾಗಿ ನಡೆಯುತ್ತೆ ಹಾಗಾದ್ರೆ ಕಾರ್ಯಾಚರಣೆ? ಈ 13ನೇ ಸ್ಪಾಟ್ ಬಳಿಕ ನಡೀತಾ ಇರೋದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಬೇಸ್ ನಲ್ಲಿ ನಡೀತಾ ಇದೆ. ಅದರಲ್ಲೂ ಈ ಸ್ಪಾಟ್ ನಂಬರ್ 18 ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ. ಯಾವ್ದಾಗಿರುತ್ತೆ ಅನ್ನುವಂಥದ್ದು, ಆತ ಬುರುಡೆ ತಂದ ಸ್ಥಳ ಆಗಿರುತ್ತಾ ಅಥವಾ ಬೇರೆ ಆಗಿರುತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದೆ.